ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸುವರ್ಣಸೌಧ ಮುತ್ತಿಗೆ ಹಾಕೋಕೆ ಬಿಜೆಪಿ ಲೀಡರ್ಸ್ಗಳು ಮುಂದಾಗಿದ್ರು ರೈತರೊಂದಿಗೆ. ರಾಜ್ಯ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸಿರುವಂತಹ ಬಿಜೆಪಿ ಈಗ ಸುವರ್ಣಸೌಧ ಮುತ್ತಿಗೆಗೆ ಹೊರಟಿದ್ದಾರೆ. ರೈತರನ್ನ ಬೆಂಬಲಿಸಿ ಬಿಜೆಪಿ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರೋದು. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಣಕಹಳೆಯನ್ನ ಮೊಳಗಿಸಿದೆ. ಸುವರ್ಣಸೌಧ ಮುತ್ತಿಗೆಗೆ ಈಗ ಬಿಜೆಪಿ ನಾಯಕರು ಹೊರಟಿದ್ದಾರೆ ರೈತರನ್ನ ಕರೆದುಕೊಂಡು. ರೈತರೊಂದಿಗೆ ಬಿಜೆಪಿ ನಾಯಕರು ತೆರಳುತ್ತಾ ಇರುವಂತದ್ದು. ರೈತರನ್ನ ಬೆಂಬಲಿಸಿ ಬಿಜೆಪಿ ನಾಯಕರು ಈ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಾ, ರೈತರೆಲ್ಲ ಈಗ ಸುವರ್ಣಸೌಧದತ್ತ ತೆರಳುತ್ತಾ ಇದ್ದಾರೆ. ಮುತ್ತಿಗೆ ಹಾಕೋಕೆ ಮುಂದೆ ಆಗ್ತಾ ಇದ್ದಾರೆ. ಅಲ್ಲಿವರೆಗೂ ಬಿಡ್ತಾರೆ, ತದನಂತರ ಬ್ಯಾರಿಕೇಡ್ ಅನ್ನ ಹಾಕಿರ್ತಾರೆ. ಬ್ಯಾರಿಕೇಡ್ ಹೋಗ್ತಾರೆ, ಅಲ್ಲೊಂದಿಷ್ಟು ಡ್ರಾಮಾ ಆಗುತ್ತೆ. ಬ್ಯಾರಿಕೇಡ್ ಮೇಲೆ ಹತ್ತುವಂತ ಪ್ರಯತ್ನ ನಡೆಯುತ್ತೆ. ಆಮೇಲೆ ಪೊಲೀಸರು ಅವ್ರನ್ನೆಲ್ಲ ಬಸ್ ತರಿಸಿರ್ತಾರೆ, ಬಸ್ಸಲ್ಲಿ ತುಂಬಿಕೊಂಡು ಹೋಗ್ತಾರೆ. ಆಸ್ ಯೂಶುವಲ್ ಪ್ರತಿಭಟನೆಯ ಒಂದು ಸೀನ್ ಅದು. ನಾರ್ಮಲ್ ಆಗಿ ಅಲ್ಲಿಂದ ಹೊರಡ್ತಾರೆ, ಬಂದ್ರು ಅನ್ನೋ ಅಷ್ಟೊತ್ತಿಗೆ ಪೊಲೀಸರು ಅವ್ರನ್ನೆಲ್ಲ ತುಂಬಿಕೊಂಡು ಹೋದ್ರು ಅಂತ ಹೇಳೋದು. ಅಷ್ಟೇ ಆಗೋದು. ಏನು ಮುತ್ತಿಗೆ ಹಾಕ್ತಾರೆ ಅಂದ್ರೆ ಒಳಗಡೆ ಹೋಗ್ಬಿಡ್ತಾರ ಸುವರ್ಣಸೌಧದೊಳಗಡೆಗೆ? ಏನೂ ಇಲ್ಲ. ಒಳಗಡೆಗಿರೋರಿಗೂ ಗೊತ್ತು, ಹೊರಗಡೆಗಿರೋರಿಗೂ ಗೊತ್ತು. ಅಲ್ಲಿಗೆ ಬಿಡೋದಿಲ್ಲ ನಮ್ಮನ್ನ ಅಂತ ಒಂದು ಶಕ್ತಿ ಪ್ರದರ್ಶನ ಮಾಡ್ಕೊಂಡು ಹೋಗ್ತಾರೆ. ನೋಡಿ, ನಿಮ್ಮ ವಿರುದ್ಧ ನಾವು ಎಷ್ಟು ಜನ ಇದ್ದೀವಿ, ನಿಮ್ಮ ವಿರುದ್ಧ ಎಷ್ಟು ಕೂಗು ಕೇಳಿ ಬರ್ತಾ ಇದೆ. ಇದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾತ್ರನ ಇಲ್ಲ. ಬಿಜೆಪಿ ನಾಯಕರು ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ನವರು ಈ ರೀತಿಯಾಗಿ, ಕಳೆದ ಬಾರಿನೇ ಅನ್ಸುತ್ತೆ ಅದು 2 ವರ್ಷದ ಹಿಂದೆ, ಇಲ್ಲ ಅದರ ಹಿಂದಿನ ವರ್ಷ, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಟ್ರ್ಯಾಕ್ಟರು ಅಥವಾ ಎತ್ತಿನ ಬಂಡಿಯನ್ನು ತಗೊಂಡು ಬಂದಿದ್ರು. ಡಿ ಕೆ ಶಿವಕುಮಾರ್ ಅವರು ಇದ್ರು ಅದರಲ್ಲಿ. ಆವಾಗ ಅವರು ಇವಾಗ ಇವರು JDSನವರು ಇದ್ದಾಗ, ಈ ಕಡೆಗೆ JDS ಮತ್ತು ಕಾಂಗ್ರೆಸ್ ಇದ್ದಾಗ ಬಿಜೆಪಿಯವರು, JDS BJP ಇದ್ದಾಗ ಮತ್ತೆ ಕಾಂಗ್ರೆಸ್ನವರು. ಹಾಗೆ ಅದೊಂದು ಡ್ರಾಮಾ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ. ಬಟ್ ರೈತರಿಗೆ ನಿಜವಾದ ನ್ಯಾಯ ಕೊಡಿಸೋದ್ರಲ್ಲಿ ಯಾರು ಯಶಸ್ವಿ ಅಂತೂ ಆಗೋದು. ಸುಮ್ಮನೆ ಅವ್ರವ್ರ ಲಾಭ, ಅವ್ರವ್ರ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ರೈತರೊಂದಿಗೆ ನಾವು ಅನ್ನೋದು. ಅಧಿಕಾರಕ್ಕೆ ಬಂದಾಗ ರೈತರು ಇಲ್ಲ, ಯಾರೂ ಇಲ್ಲ. ಈಗೂ ಅಷ್ಟೇ, ಕಾಂಗ್ರೆಸ್ನವ್ರು ಅವತ್ತು ರೈತರೊಂದಿಗೆ ನಾವು ಅಂತ ಹೇಳಿದ್ರು. ಈಗ ಅವ್ರು ಒಳಗಡೆ ಕೂತಾರೆ, ಬಾರ್ಕೋಲ್ ಚಳುವಳಿ ಮಾಡ್ತಾ ಇದ್ದಾರೆ, ಬಾರ್ಕೋಲ್ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಈಗ ಸುವರ್ಣಸೌಧದತ್ತ ತೆರಳುತ್ತಾ ಇದ್ದಾರೆ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕೋಕೆ ಮುಂದಾಗ್ತಾ ಇರೋದು. ಬಿಜೆಪಿ ನಾಯಕರು ಕೂಡ ಅವರಿಗೆ ಸಾಥನ್ನು ನೀಡಿದ್ದಾರೆ. ಉತ್ತರ ಕರ್ನಾಟಕ ಅಭಿವೃದ್ಧಿ ಬೆಂಬಲ ಬೆಲೆಗೆ ಆಗ್ರಹಿಸಿ ಈ ಹೋರಾಟ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಇದರಲ್ಲಿ ಭಾಗಿಯಾಗಿ ಈಗ ಸುವರ್ಣಸೌಧ ಮುತ್ತಿಗೆಗೆ ಹಾಕೋಕೆ ತೆರಳುತ್ತಾ ಇದ್ದಾರೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಇವರಿಗೆ ಬಿಜೆಪಿಯವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಒಳಗಡೆಗೆ ಒಂದು ರೀತಿಯಾಗಿ ಸದನ. ಇವರು ಹೇಳ್ತಾ ಇರುವಂಥದ್ದು ಅವರ ಬೆಂಬಲಿಗರು ಅಂತ.
ಯಾರು ಯಾವ ಬೆಂಬಲಿಗರಿಲ್ಲ ಶಿವಾನಂದ ಪಾಟೀಲ್ರೇ. ಕಾಂಗ್ರೆಸ್ ಜೊತೆಗೆ ಬರುವಂಥವ್ರು ಬೆಂಬಲಿಗರು. ಹಾವೇರಿಯಲ್ಲಿ ಆಗಿದ್ರೆ ವಿಜಯೋತ್ಸವ ಮಾತ್ರ ಮಾಡಿದವರು ಕಾಂಗ್ರೆಸ್ನ ಬೆಂಬಲಿಗರಾ? ಏನ್ರಿ ಮಾತನಾಡ್ತೀರಾ ನೀವು? ಎಲ್ಲರೂ ಬೆಂಬಲಿಗರೇ, ಒಬ್ಬರಲ್ಲ ಒಂದು ಬೆಂಬಲಿಗರು ಇದ್ದೇ ಇರ್ತಾರೆ. BJP ಓಟ್ ಹಾಕುವಂಥವ್ರು BJP ಬೆಂಬಲಿಗರು ಅಂತ ಕರೆಸ್ಕೊಳ್ತಾರೆ, ಕಾಂಗ್ರೆಸ್ಸಿಗೆ ಓಟ್ ಹಾಕೋರು ಕಾಂಗ್ರೆಸ್ನ ಬೆಂಬಲಿಗರು ಅಂತ ಕರೆಸ್ಕೊಳ್ತಾರೆ, JDSಗೆ ಹಾಕೋರು JDS ಬೆಂಬಲಿಗರು ಅನ್ಸ್ಕೊಳ್ತಾರೆ. ಏನು ಇಲ್ಲದೆ ಇರುವಂಥವ್ರು ಯಾರು ಇದ್ದಾರಾ? ಯಾರಿಗಾದ್ರೂ ಒಬ್ರಿಗೆ ಓಟ್ ಹಾಕೇಬೇಕಲ್ವ ಅವರು? ಯಾರ್ದಾದ್ರೂ ಒಬ್ಬರು ಬೆಂಬಲಿಗರು ಇರ್ತಾರೆ. ಅಂದರೆ ಬಂದವರೆಲ್ಲ ಬೆಂಬಲಿಗರು. ನಾಳೆ ನೀವು ಯಾರನ್ನೋ ಕರ್ಕೊಂಡು ಬರ್ತೀರಾ, ನಿಮ್ಮ ಬೆಂಬಲಿಗರೇ ಅವರು. ನೀವೆಲ್ಲೋ ಹೋಗ್ತೀರಾ, ನಿಮ್ಮ ಬೆಂಬಲಿಗರೇ ಅವರು. ಈಗ ಅಲ್ಲಿ ಹೋರಾಟ ನಡೀತಾ ಇದೆ ಅಂದರೆ ಧ್ವನಿ ಯಾರು ಎತ್ತಬಾರ್ದು. ಧ್ವನಿ ಎತ್ತಿದಂಥವ್ರ ಜೊತೆಗೆ ಯಾವುದೋ ರಾಜಕೀಯ ಪಕ್ಷ ಸೇರ್ಕೊಂಡ್ಬಿಟ್ರೆ ಆ ರಾಜಕೀಯ ಪಕ್ಷದ ಬೆಂಬಲಿಗರವರು ಅಂತ ಕರೆಸ್ಕೊಂಡ್ಬಿಡೋದು. ಏನು ಮಾತನಾಡ್ತಾರೋ ರಾಜಕಾರಣಿಗಳು, ಅವರವರಿಗೆ ಅನುಕೂಲಕ್ಕೆ ತಕ್ಕಂತೆ ಮಾತನಾಡ್ಕೊಂಡು ಹೋಗ್ತಾರೆ. ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ತಾರೆ ರೈತರು, ಜೊತೆಗೆ BJP ನಾಯಕರು. ಅದಾದ ನಂತರ ಅವರನ್ನು ಪೊಲೀಸರು ಅಲ್ಲೇ ವಶಕ್ಕೆ ತಗೊಳ್ತಾರೆ. ಬಸ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ಗಾಡಿಯಲ್ಲಿ ತುಂಬಿಸ್ಕೊಂಡ್ಬಿಟ್ಟು ಹೋಗ್ತಾರೆ. ಎಷ್ಟು ಅಂತ ತರೋಕ್ಕಾಗುತ್ತೆ? ಅಲ್ಲಿರೋ ಸಂಖ್ಯೆಯನ್ನು ನೋಡಿದ್ರೆ ಎಷ್ಟು ಅಂತ ತರೋಕ್ಕಾಗುತ್ತೆ? ಕಳಿಸ್ತಾರೆ ಅಷ್ಟೇ, ಚದುರಿಸ್ತಾರೆ. ಲೀಡರ್ಸ್ಗಳನ್ನು ವಶಕ್ಕೆ ತೊಗೊಂಡ್ಬಿಟ್ರೆ ಮುಗಿದೋಯ್ತು. ಅಧಿವೇಶನದಲ್ಲಿ ಇವತ್ತಿನ ಕೇಂದ್ರ ಬಿಂದು ಅಂದರೆ ರೈತರ ಪ್ರತಿಭಟನೆ, ಬೃಹತ್ ಹೋರಾಟವನ್ನು ರೈತರ ಜೊತೆಗೂಡಿ BJP ಆಯೋಜನೆ ಮಾಡಿದೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಹೋರಾಟದ ಸ್ವರೂಪ ಯಾವ ರೀತಿ ಇರುತ್ತೆ ಸರ್? ಕಾಂಗ್ರೆಸ್ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಈ ನಾಡಿನ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೇ ಇರುವಂಥದ್ದು, ಕಬ್ಬು ಬೆಳೆಗಾರರಿರ್ಬೋದು, ತೊಗರಿ ಬೆಳೆಗಾರರಿರ್ಬೋದು, ಉದ್ದು, ಅದೇ ರೀತಿ ಮೆಕ್ಕೆಜೋಳ, ಭತ್ತ, ಎಲ್ಲ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಅತಿವೃಷ್ಟಿ ಸಂದರ್ಭದಲ್ಲಿ ಏನು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದರು, ಯಾವ ಪ್ರಮಾಣದಲ್ಲಿ ಬೆಳೆ ಪರಿಹಾರವನ್ನು ಕೊಡಬೇಕಾಗಿತ್ತು ಆ ನಿಟ್ಟಿನಲ್ಲೂ ಕೂಡ ರಾಜ್ಯ ಸರ್ಕಾರ ವಿಫಲವಾಗಿದೆ. ಇವೆಲ್ಲ ವಿಚಾರಗಳನ್ನು ತೆಗೆದುಕೊಂಡು ಸರ್ಕಾರದ ವೈಫಲ್ಯಗಳು, ಅಭಿವೃದ್ಧಿ ಇಲ್ಲದೇ ಇರುವಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಸದನದ ಒಳಗಡೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ BJP ರೈತ ಮೋರ್ಚಾ ವತಿಯಿಂದ ಈ ಶಿವಾನಂದ ಪಾಟೀಲ್ರೇ, ಕೇಂದ್ರ ಸರ್ಕಾರ 1 ಟನ್ ಕಬ್ಬಿಗೆ 3,550 ರೂಪಾಯಿ FRP ನಿಗದಿ ಮಾಡಿಲ್ವಾ? ನಮ್ಮ ನೆರೆಯ ಮಹಾರಾಷ್ಟ್ರ ಅದಕ್ಕೆ ಹತ್ತಿರದಲ್ಲಿ 3,400 ರೂಪಾಯಿ ಕೊಟ್ಟು ಖರೀದಿ ಮಾಡ್ತಾ ಇದ್ದಾರೆ. ನೀವೇನ್ ಮಾಡ್ತಾ ಇದ್ದೀರಿ? ನಾಟಕ ಆಡ್ತಾ ಇದ್ದೀರಿ. ನೀವು ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ FRPಯನ್ನ ಕೊಡಿಸುವ ಕೆಲಸ ಮಾಡಿದ್ರೆ ರೈತರು ಯಾಕೆ ಕಳೆದ 3 ತಿಂಗಳಿನಿಂದ ಬೀದಿಯಲ್ಲಿ ನಿಂತು ಹೋರಾಟ ಮಾಡಬೇಕಾಗಿತ್ತು? ರೈತರು ಯಾಕೆ ತಾವು ರಕ್ತವನ್ನೇ ಬೆವರಾಗಿ ಸುರಿಸಿ ಬೆಳೆದಂತ ಕಬ್ಬಿಗೆ ಬೆಂಕಿ ಹಾಕುವಂತ ದುಸ್ಥಿತಿ ಬರ್ತಾ ಇತ್ತು? ಯಾಕೆ ರೈತರು ಹೋರಾಟ ಮಾಡಬೇಕಾಗಿ ಬಂತು ಅಂತ ಹೇಳಿದ್ರೆ, ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ರೈತರ ಪಾಲಿಗೆ ನೀವು ಸತ್ತಿದ್ದೀರಿ. ಈ ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ. MSP ನಿಗದಿ ಮಾಡೋದು ಕೇಂದ್ರ ಸರ್ಕಾರವೇ. ಮೆಕ್ಕೆಜೋಳ 1 ಕ್ವಿಂಟಾಲಿಗೆ 2,400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ. ಸೊ ಈಗ ಈ ವಿಚಾರದಲ್ಲಿ ಚರ್ಚೆ ಅಂತೂ ಎಡೆ ಮಾಡಿಕೊಡುತ್ತೆ. ಯಾಕೆ ಅಂತಂದರೆ ಶಿವಾನಂದ ಪಾಟೀಲ್ ಅವರು ಅಲ್ಲಿ ಬಂದಿರುವಂಥ ರೈತರೆಲ್ಲ BJP ಬೆಂಬಲಿಗರು ಅಂದಿದ್ದಾರೆ. ಎಲ್ಲರೂ ಒಬ್ಬರಲ್ಲ ಒಬ್ಬರು ಒಂದೊಂದು ಪಕ್ಷದ ಬೆಂಬಲಿಗರು ಇದ್ದೇ ಇರ್ತಾರೆ. ಹಂಗಂದು ಮಾತ್ರಕ್ಕೆ ಎಲ್ಲರನ್ನೂ ಹೋಲ್ಸೇಲ್ ಆಗಿ ಹಂಗೆ ಸೇರಿಸ್ಬಿಟ್ರೆ ವಾಪಸ್ ನಾಳೆ ನೀವೇನಾದರೂ ಈ ರೀತಿಯ ಪ್ರತಿಭಟನೆ ಮಾಡಬೇಕಾ? ನಿಮ್ಮ ಜೊತೆಗಿರುವಂಥ ಬೆಂಬಲಿಗರು ಅಂತಲೇ ಕರಿಬೇಕಾ? ಅವ್ರಿಗೆ ಯಾವ ರೈತರು ಏನೂ ಇಲ್ಲ.